ಸಿದ್ದರಾಮಯ್ಯನವರನ್ನ ಬೆಂಬಿಡದೆ ಕಾಡ್ತಾ ಇದೆ ಮೂಡ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರಿನ ಮೇಲೆ ದೂರುಗಳು ದಾಖಲಾಗ್ತಾ ಇದೆ. ರಾಜ್ಯದ ದೊರೆ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನ ನೀಡಲಾಗಿದೆ. ಸಿಎಂ ವಿರುದ್ಧ ರಾಜಭವನದ ಮೆಟ್ಟಿಲನ್ನ ಏರಿದ್ದಾರೆ ಸ್ನೇಹಮಯಿ ಕೃಷ್ಣ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮೂಡಕ್ಕೆ ಸಂಬಂಧವೇ ಮತ್ತೊಂದು ದೂರೀಗ ಸಿಎಂ ವಿರುದ್ಧ ದಾಖಲಾಗಿದೆ. ಈಗಾಗಲೇ ಗವರ್ನರ್ಗೆ ಅಬ್ರಾಹಂರಿಂದ ಈಗಾಗಲೇ ದೂರನ್ನ ಕೊಟ್ಟಿದ್ರು. ಈಗ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಮೂಡ ಪ್ರಕರಣ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ತೂಗು ಕತ್ತಿಯಂತೆ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರಿನ ಮೇಲೆ ದೂರಾಗ್ತಾ ಇದೆ. ಇನ್ನು ಈ ಹಿಂದೆ ಇದೇ ಮೂಡ ಪ್ರಕರಣ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಜಿಟಿ ಅಬ್ರಾಹಿಂ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು. ಅದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೂಡ ಹೋಗಿತ್ತು. ಆದ್ರೆ ಈಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ. ಈಗ ಸಿಎಂ ವಿರುದ್ಧ ರಾಜಭವನದ ಮೆಟ್ಟಿಲನ್ನ ಏರಿದ್ದಾರೆ ಸ್ನೇಹಮಯಿ ಕೃಷ್ಣ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಈಗ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕಡೆಯಲ್ಲಿ ಈ ಒಂದು ಮೂಡ ಪ್ರಕರಣ ತಮ್ಮ ಕೊರಳಿಗೆ ಉರುಳಾಕು ಬಿಟ್ಟಿದೆ. ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿ ದೊಡ್ಡ ಮಟ್ಟದ ಮುಜುಗರವನ್ನ ತಂದೊಡ್ಡಿದ್ರು. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಇನ್ನಷ್ಟು ಹೋರಾಟಗಳ ಆಗುತ್ತೆ ಎನ್ನುವಂತ ಬಿಸಿ ಮುಟ್ಟಿಸ್ತಾ ಇದ್ರೆ, ಇದರ ನಡುವೆ ಈಗ ಮತ್ತೆ ಸ್ನೇಹಮಯಿ ಕೃಷ್ಣ ಅನ್ನುವಂಥವ್ರು ಮೈಸೂರು ಮೂಲದ ಇವರು ರಾಜಭವನದ ಮೆಟ್ಟಿಲನ್ನ ಏರಿ ದೂರನ್ನ ಕೊಟ್ಟಿದ್ದಾರೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ.